ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆಯಾ? ಸಚಿವ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಶಾಸಕ ಪಿ ರಾಜುರಿಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನರೇಗಾದಲ್ಲಿ 5.5 ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ. ನರೇಗಾದಲ್ಲಿ ಏನೂ ಕೆಲಸ ಮಾಡದೆ 100% ಬಿಲ್ ಮಾಡಿದ್ದಾರೆ. ರಾಯಬಾಗ ತಾಲೂಕಿನಲ್ಲಿ ನರೇಗಾ ಹೆಸರಲ್ಲಿ ಮಹಾ ಮೋಸದ ಕೆಲಸವಾಗಿದೆ. ಒಂದು ಗ್ರಾಮ ಪಂಚಾಯಿತಿಯಲ್ಲಿ 10 ರಿಂದ 12 ಕೋಟಿ ರೂಪಾಯಿ ಹಗರಣ ನಡೆದಿದೆ. ವೆಟ್ ಅಂಡ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಕೆಲಸ ಆಗಿದೆ ಎಂದು ಹೇಳ್ತಿದ್ದಾರೆ. ಶೆಡ್ ನಿರ್ಮಾಣ ಎಂದು ಬಿಲ್ ಪಡ್ಕೊಂಡಿದ್ದಾರೆ, ಆದರೆ ಶೆಡ್ಡೇ ನಿರ್ಮಿಸಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆಗೆ ದೂರು ಕೊಟ್ಟರೂ ಕ್ರಮ ಕೈಗೊಂಡಿಲ್ಲ. ಗಾಂಧಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಪಿ ರಾಜೀವ್ ಅಬ್ಬರಿಸಿದ್ದಾರೆ. ಇತ್ತೀಚೆಗಷ್ಟೇ ಅಬಕಾರಿ ಇಲಾಖೆಯಲ್ಲಿ ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟು ಅಬಕಾರಿಯ ಉಪ ಆಯುಕ್ತ ಲಾಕ್ ಆಗಿರೋದನ್ನ ಇತ್ತೀಚೆಗೆ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿ ಉಪ ಆಯುಕ್ತರನ್ನ ಲಾಕ್ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬಿಜೆಪಿ ಶಾಸಕ ಪಿ ರಾಜೀವ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಾಯಬಾಗ ತಾಲೂಕಿನಲ್ಲಿ ನರೇಗಾ ಹೆಸರಲ್ಲಿ ಮಹಾ ಮೋಸದ ಕೆಲಸವಾಗಿದೆ. ಒಂದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 10 ರಿಂದ 12 ಕೋಟಿ ರೂಪಾಯಿನಷ್ಟು ಹಗರಣ ನಡೆದಿದೆ. ವೆಟ್ ಅಂಡ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಕೆಲಸ ಆಗಿದೆ ಅಂತ ಹೇಳಿ ದಾಖಲೆಗಳಲ್ಲಿ ಹೇಳಿದ್ದಾರೆ. ಆದ್ರೆ ಶೆಡ್ ನಿರ್ಮಾಣ ಅಂತ ಹೇಳಿ ಬಿಲ್ ಪಡ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಶೆಡ್ಡು ನಿರ್ಮಾಣ ಆಗಿಲ್ಲ, ಏನೂ ಇಲ್ಲ. ಜೊತೆಗೆ ಇದ್ರ ಬಗ್ಗೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಟ್ಟಾಗ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಬರೆದಿದ್ದಾರೆ. ಆ ಒಂದು ಉತ್ತರದಲ್ಲಿ ನಾವು ಶೆಡ್ ನಿರ್ಮಾಣ ಮಾಡಿಲ್ಲ, ಆದ್ರೆ ಶೆಡ್ ನಿರ್ಮಾಣದ ಹಣದಲ್ಲಿ ಲೆಡ್ಜರ್ ಅನ್ನ ಖರೀದಿ ಮಾಡಿದ್ದೇವೆ ಅಂತ ಹೇಳಿ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿ ಲೋಕಾಯುಕ್ತಗೆ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದು ಭ್ರಷ್ಟಾಚಾರ, ಇಲ್ಲಿ ಒಂದು ಹಗರಣ ಇದೆ, ಇಲ್ಲಿ ಕೋಟಿಗಟ್ಟಲೆ ಹಗರಣ ನಡೆದಿದೆ ಅಂತ ಹೇಳಿ ಬಿಜೆಪಿ ಶಾಸಕ ಪಿ ರಾಜೀವ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಿ ರಾಜೀವ್ ಅಬ್ಬರಿಸಿದ್ದಾರೆ. ಇತ್ತೀಚೆಗಷ್ಟೇ VB ರಾಮ್ಜಿ ಹೆಸರಲ್ಲಿ ಏನು ನರೇಗಾ ಹೆಸರನ್ನ ಮರುನಾಮಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಇದರ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನೇ ಸಾರಿದೆ. ಅದಕ್ಕಾಗಿಯೇ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದೆ. ಆದರೆ ನರೇಗಾ ಹೆಸರಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಆಗ್ತಾ ಇದೆ, ಇದರ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅದೇ ಪ್ರಾಮುಖ್ಯತೆ ವಹಿಸುವಂತಹ ಇಲಾಖೆಯಾಗಿದೆ ನರೇಗಾ ಕಾಮಗಾರಿಗಳಿಗೆ. ಹೀಗಾಗಿ ಆ ಇಲಾಖೆಯಲ್ಲಿಯೇ ಇಷ್ಟೊಂದು ಭ್ರಷ್ಟಾಚಾರ ಇದೆ. ನೀವು ಗಾಂಧಿ ಹೆಸರನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದೀರಾ ಅನ್ನೋದು ಇದ್ರ ಮುಖಾಂತರವೇ ಗೊತ್ತಾಗ್ತಾ ಇದೆ ಅಂತ ಹೇಳಿ ಪಿ ರಾಜೀವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಶಾಸಕ ಪಿ ರಾಜೀವ್ ಗಂಭೀರ ಆರೋಪವನ್ನ ಮಾಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಯಭಾಗ ತಾಲೂಕಿನಲ್ಲಿ ಲೋಕಾಯುಕ್ತರಿಗೆ ಒಬ್ಬರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿ ಒಟ್ಟು 52 ಕಾಮಗಾರಿಗಳು, ಇದು ಕೇವಲ ಒಂದು ಗ್ರಾಮ ಪಂಚಾಯಿತಿ ಹೇಳ್ತಾ ಇದ್ದಾನೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕರ್ನಾಟಕದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. 52 ಕಾಮಗಾರಿಗಳು ಹೆಚ್ಚು ಕಡಿಮೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 10 ರಿಂದ 12 ಕೋಟಿಯ ಹಗರಣ, ಒಂದು ಗ್ರಾಮ ಪಂಚಾಯಿತಿ. ಆ ವ್ಯಕ್ತಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ, ಇದರಲ್ಲಿ ಕಾಮಗಾರಿಗಳೇ ನಡೆದಿಲ್ಲ ಅಂತ. ಅದಕ್ಕೆ ಉತ್ತರವನ್ನ ಹೇಗೆ ಬರೀತಾರೆ ಅಂದ್ರೆ ಇವರು, ಉದಾಹರಣೆಗೆ ಕ್ರಿಯೇಷನ್ ಆಫ್ ಶೆಡ್ ಫಾರ್ ಸೆಗ್ರಿಗೇಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ವೆಟ್ ಅಂಡ್ ಡ್ರೈ ವೇಸ್ಟ್, ಒಂದು ಕಾಮಗಾರಿ ಇದು. ಇದರ ಕಾಮಗಾರಿಯ ಮೊತ್ತ 5,36,498 ರೂಪಾಯಿ. ಇದಕ್ಕೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಬರೆದ್ರು. 5 ಲಕ್ಷದ ಕಾಮಗಾರಿಯಲ್ಲಿ 1 ರೂಪಾಯಿಯ ಕೆಲಸ ಆಗಿಲ್ಲ. ಇದು ಲೋಕಾಯುಕ್ತಕ್ಕೆ ಕೊಟ್ಟಿರೋ ಕಂಪ್ಲೇಂಟ್. ಆಲ್ರೆಡಿ ಬಿಲ್ ತೆಗೆದಾಗಿದೆ, ಏನೂ ಕೆಲಸವನ್ನ ಮಾಡದೆ 100% ಬಿಲ್ ತಗೊಂಡಿದ್ದಾರೆ. ಒಂದು ಕೆಲಸದ ಹೇಳ್ತಾ ಇದ್ದೀನಿ, ಆ ತರದ ನೂರಾರು ಉದಾಹರಣೆಗಳು ಇದಾವೆ ಇಲ್ಲಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಫೈನಲ್ ಬಿಲ್ ಕೊಟ್ಟಿರೋದು ಏನಂತ, ನಾವಲ್ಲಿ ವೆಟ್ ಅಂಡ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಹೇಳಿ ಬಿಲ್ ಕೊಟ್ಟಾಯ್ತು.
ಆ ನಂತರ ಆ ಕೆಲಸ ಆಗೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಇವರು ಲೋಕಾಯುಕ್ತಕ್ಕೆ ಉತ್ತರ ಏನ್ ಬರೀತಾರೆ ಅಂದ್ರೆ, ಇಲ್ಲ ನಾವು ಶೆಡ್ ಅನ್ನ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಆಫೀಸಿಗೆ ಲೆಡ್ಜರ್ ಅನ್ನ ಖರೀದಿ ಮಾಡಿದೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬರ ಆಫೀಸಲ್ಲಿ ಈಗಲೂ ಈ ಕ್ಷಣಕ್ಕೆ ಇದರ ಅಮೌಂಟ್ ಅಲ್ಲಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಪ್ರಿಯಾಂಕ್ ಖರ್ಗೆ ಆಫೀಸಲ್ಲಿದೆ. ಅದಕ್ಕೆ ಬಿಲ್ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಈ ಕ್ಷಣಕ್ಕೆ ಆಸ್ ಆಫ್ ನೌ ಅವ್ರ ಹತ್ರ ಎಂಟ್ರಿ ಇದೆ. ಲೋಕಾಯುಕ್ತಕ್ಕೆ ಕೊಟ್ಟ ಉತ್ತರದಲ್ಲಿ ಇಲ್ಲ ನಾವು ಅಲ್ಲಿ ಶೆಡ್ ಅನ್ನ ಕಟ್ಟೇ ಇಲ್ಲ, ಲೆಡ್ಜರ್ ಖರೀದಿ ಮಾಡಿದೀವಿ ಅಂತ ಹೇಳಿ ಒಂದು ಫೋಟೋ ಹಚ್ತಾರೆ. ಈ ಟೇಬಲ್ ಮೇಲೆ ಇಟ್ಟಿದಾರಲ್ಲ, ಇವಿಷ್ಟು ಲೆಡ್ಜರ್ಗಳು.